ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಂದಿನಿ ಶ್ರೀನಿವಾಸ್. ದೇವ್ರ ಮೇಲೆ ಭಕ್ತಿ ಇಲ್ಲ, ರಾಷ್ಟ್ರಧ್ವಜದ ಮೇಲೆ ಗೌರವವೂ ಇಲ್ಲ, ದೇಶದ ಸಂಸ್ಕೃತಿ ಸಂಪ್ರದಾಯಗಳ ಮೇಲೆ ಅಭಿಮಾನವೂ ಇಲ್ಲ. ಕೊನೆಗೆ ನಮ್ ಹೆಣ್ಮಕ್ಳು ಹೃದಯದಿಂದ ಬಿಡಿಸಿರೋ ರಂಗೋಲಿ ಚಿತ್ತಾರಗಳ ಮೇಲೆ ಎಳ್ಳಷ್ಟು ಹೆಮ್ಮೆ ಇಲ್ಲ ಅಂತ ಜನ ಪ್ರಶ್ನಿಸ್ತಿದ್ದಾರೆ. ಇದು ಕೇವಲ ಘಟನೆ ಅಲ್ಲ, ಇದು ಮನೋಭಾವದ ಪ್ರಶ್ನೆ. ಸಾಮಾನ್ಯ ಜನರ ಭಾವನೆಗಳನ್ನು ಗೌರವಿಸುವ ಸಂವೇದನೆ ಎಲ್ಲಿದೆ ಎಂಬ ಪ್ರಶ್ನೆ. ಅಧಿಕಾರ ಅಹಂಕಾರಕ್ಕಲ್ಲ, ಅಧಿಕಾರ ಅಲಂಕಾರಕ್ಕಲ್ಲ. ಅಧಿಕಾರವೆಂದರೆ ಜನರ ಸೇವೆಗೆ ದೊರಕಿದ ಒಂದು ಅವಕಾಶ, ಜನರ ನಂಬಿಕೆಗೆ ಸಿಕ್ಕಿದ ಒಂದು ಹೊಣೆಗಾರಿಕೆ. ಆದ್ರೆ ಇಂದು ಅಧಿಕಾರವೇ ದುರಹಂಕಾರವಾಗಿ ಮೈವೆತ್ತಿ ನಿಂತಿದೆಯೇ? ಜನರ ಮನಸ್ಸಿಗೆ ನೋವುಂಟು ಮಾಡುವ ವರ್ತನೆ ಯಾಕೆ ಮರುಕಳಿಸುತ್ತಿದೆ? ಡಿ.ಕೆ. ಶಿವಕುಮಾರ್ ಅವರ ನಡೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆ ನಡೆಯುತ್ತಿದೆ. ಒಂದು ಕಾರ್ಯದಲ್ಲಿ ನಡೆದ ವರ್ತನೆ, ಒಂದು ಕ್ಷಣದಲ್ಲಿ ಮಾಡಿದ ಪ್ರತಿಕ್ರಿಯೆ, ಅದು ಕೇವಲ ವ್ಯಕ್ತಿಗಷ್ಟೇ ಅಲ್ಲ, ಸಾರ್ವಜನಿಕ ಹುದ್ದೆಯ ಗೌರವಕ್ಕೂ ಸಂಬಂಧಪಟ್ಟ ವಿಷಯ ಎಂದು ಹಲವರು ಅಭಿಪ್ರಾಯ ಪಡುತ್ತಿದ್ದಾರೆ. ಬೂಟಾಟಿಕೆ ಶೂರನಿಗೆ ಮೈಯೆಲ್ಲ ಪಂಗ್ನಾಮ ಅಂತ ಹೇಳ್ತಾರೆ. ಪದವಿ ದೊಡ್ಡದಾಗ್ಬಹುದು, ಆದ್ರೆ ಜನಮನ ಗೆಲ್ಲೋದು ವಿನಯದಿಂದ ಮಾತ್ರ. ಸಂಸ್ಕೃತಿ, ರಾಷ್ಟ್ರ ಗೌರವ, ಮಹಿಳೆಯರ ಪರಿಶ್ರಮ ಇವುಗಳನ್ನೆಲ್ಲ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಅಲ್ವೇ? ಜನರ ಪ್ರಶ್ನೆ ಸ್ಪಷ್ಟವಾಗಿದೆ. ಅಧಿಕಾರದಿಂದ ಅಹಂಕಾರ ಬೆಳೆಸಿಕೊಳ್ಬೇಕಾ ಅಥವಾ ಅಧಿಕಾರವನ್ನು ಸೇವೆಯಾಗಿ ತೋರಿಸಬೇಕಾ? ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇದು ಸುಮನ್ ಟಿವಿಯ ವರದಿ. ಇನ್ನಷ್ಟು ಮಾಹಿತಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಸುಮನ್ ಟಿವಿ.